ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ, ಇವತ್ತು ನಾನು ಮಾಡ್ತಾ ಇರೋಂಥ ರೆಸಿಪಿ ಈಸಿಯಾಗಿ ನಿಮಗೆ ಮನೇಲಿರುವಂಥ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡು ಒಂದು ಬನಾನಾ ಚಾಕ್ಲೇಟ್ ಐಸ್ ಕ್ರೀಮ್ ಮಾಡೋದು ತೋರಿಸ್ಕೊಡ್ತೀನಿ. ಈ ಥರ ಒಂದು ಐಸ್ ಕ್ರೀಮ್ನ ನೀವು ಮಕ್ಕಳಿಗೆ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಅದರಲ್ಲೂ ಈ ಬೇಸಿಗೆ ಟೈಮಲ್ಲಿ ಹೊರಗಡೆ ಹೋಗಿ ಐಸ್ ಕ್ರೀಮ್ ತರೋಕ್ಕೂ ಆಗೋಲ್ಲ, ಹಂಗಾಗಿ ಈಸಿಯಾಗಿ ನೀವು ಮನೇಲಿ ಮಾಡ್ಕೊಡ್ಬೋದು. ಸೊ ಇದು ತುಂಬಾ ಸಿಂಪಲಾಗಿ ಮಾಡ್ಕೊಬೋದು. ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸು, ನಾನಿಲ್ಲಿ 3 ಪಚ್ಚ ಬಾಳೆಹಣ್ಣು ಈ ಥರ ಕ್ಯೂಬ್ಸಾಗಿ ಕಟ್ ಮಾಡಿ ಒಂದು ಪ್ಲೇಟಲ್ಲಿ ಹಾಕಿ ಇದನ್ನು ಫ್ರೀಝರಲ್ಲಿ 2 ಅವರ್ ಬಿಟ್ಟಿದ್ದೆ. ನೆನಪಿರಲಿ, ಫ್ರೀಝರಲ್ಲಿ 2 ಅವರ್ ಬಿಟ್ಟರೆ ಇದು ಐಸ್ ಕ್ಯೂಬ್ ಥರ ಗಟ್ಟಿಯಾಗುತ್ತೆ. ಅಂದರೆ ಪೂರ್ತಿ ಗಟ್ಟಿ ಆಗೋಲ್ಲ, ಸ್ವಲ್ಪ ಸಾಫ್ಟಾಗೇ ಇರುತ್ತೆ. ಅಂದರೆ 2 ಅವರ್ ಅದು ಬಿಡಬೇಕು. ಉಳಿದಿರೋ ಇಂಗ್ರೀಡಿಯೆಂಟ್ಸು, ಇಲ್ಲಿ ಡೈರಿ ಮಿಲ್ಕ್ ಚಾಕ್ಲೇಟ್ 1 ಪ್ಯಾಕೆಟ್ ಆಗೋಷ್ಟು ತೆಗೆದಿಟ್ಕೊಂಡಿದ್ದೀನಿ. ನಿಮ್ಗೆ ಯಾವ ಫ್ಲೇವರ್ ಅದು ತೊಗೊಬೋದು ಚಾಕ್ಲೇಟಲ್ಲಿ. ಮತ್ತು ಸಕ್ಕರೆ ಒಂದು 3 ಟೇಬಲ್ ಸ್ಪೂನು, ಚಾಕ್ಲೇಟ್ ಸಿರಪ್ ಒಂದು 3 ಟೇಬಲ್ ಸ್ಪೂನು, 1 ಕಪ್ ಆಗೋಷ್ಟು ಹಾಲು ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಯಾವ ರೀತಿ ಮಾಡೋದಂತ ನೋಡೋಣ. ಮೊದಲಿಗೆ ಪಚ್ಚ ಬಾಳೆಹಣ್ಣು ಅಂತಲೇ ಇಲ್ಲ, ನಿಮ್ಗೆ ಯಾವ ಬಾಳೆಹಣ್ಣು ಸಿಗುತ್ತೋ ಮನೆ ಹತ್ರ ಈಸಿಯಾಗಿ ಆ ಬಾಳೆಹಣ್ಣಲ್ಲೇ ನೀವು ಮಾಡ್ಕೊಬೋದು. ನಾನಿಲ್ಲಿ 2 ಅವರ್ನ ಫ್ರೀಝರಲ್ಲಿ ಇಟ್ಟಿದ್ನ ಬಾಳೆಹಣ್ಣು, ಅದನ್ನು ಇವಾಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ನೆನಪಿರಲಿ, ಇದನ್ನು ನಿಮಗೆ ಯಾವುದೇ ರೀತಿ ಇದಕ್ಕೆ ಫ್ರೆಶ್ ಕ್ರೀಮ್ ಬೇಕಾಗೋದಿಲ್ಲ, ಕಂಡೆನ್ಸ್ಡ್ ಮಿಲ್ಕ್ ಬೇಕಾಗೋದಿಲ್ಲ. ಈಸಿಯಾಗಿ ಸಿಂಪಲಾಗಿ ಮಾಡ್ಕೊಬೋದು. ಅಡುಗೆ ಮಾಡೋಕ್ಕೆ ಬರದೇ ಇರೋರು ಕೂಡ ಮಾಡ್ಕೊಬೋದು. ಇವಾಗ ನಾನು ಸಕ್ಕರೆ ಒಂದು 3 ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡಿದ್ದನ್ನು ಒಂದು 30 ಸೆಕೆಂಡ್ ಚೆನ್ನಾಗಿ ಮಿಕ್ಸಿಯಲ್ಲಿ ಬ್ಲೆಂಡ್ ಮಾಡ್ಕೊತೀನಿ. ಇವಾಗ ಇದು ಒಂದು ಸ್ವಲ್ಪ ಬ್ಲೆಂಡ್ ಆಗಿದೆ ಅಲ್ವಾ, ಇವಾಗ ಚಾಕ್ಲೇಟ್ ಹಾಕ್ಕೊತಾ ಇದ್ದೀನಿ. ಡೈರಿ ಮಿಲ್ಕ್ ಚಾಕ್ಲೇಟ್ ಅಂತಲ್ಲ, ನಿಮ್ಗೆ ಇಷ್ಟ ಬಂದಿರೋ ಚಾಕ್ಲೇಟ್ ಕೂಡ ಯೂಸ್ ಮಾಡ್ಕೊಬೋದು. ಇದಕ್ಕೆ ನಾನು 1 ಕಪ್ ಆಗೋಷ್ಟು ಹಾಲು ಹಾಕ್ಕೊತಾ ಇದ್ದೀನಿ. ಹಾಲು ಕಾಯಿಸಿ ಆರಿಸಿದಂಥ ಹಾಲು ಇದು. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿನಲ್ಲಿ ಪೇಸ್ಟ್ ಮಾಡ್ಕೊತೀನಿ. ಇವಾಗ ನೋಡ್ತಾ ಇರ್ಬೋದು, ಚೆನ್ನಾಗಿ ಪೇಸ್ಟ್ ಥರ ಕ್ರೀಮಿಯಾಗಿ ಬಂದಿದೆ. ಯಾವುದೇ ರೀತಿ ಜಾಸ್ತಿ ಹಾಲು ಹಾಕೋಕ್ಕೂ ಹೋಗಬೇಡಿ, ಮೀಡಿಯಮ್ ಆಗಿ ಈ ಥರ ಇರಬೇಕು ಥಿಕ್ನೆಸ್ಸು. ಸೊ ಇವಾಗ ಇದು ರೆಡಿ ಆಗಿದೆ ಅಲ್ವಾ. ಇವಾಗ ಇದನ್ನು ಒಂದು ಪ್ಲಾಸ್ಟಿಕ್ ಏರ್ ಟೈಟ್ ಬಾಕ್ಸಿಗೆ ಹಾಕ್ಕೊತಾ ಇದ್ದೀನಿ. ನಿಮ್ಮ ಮನೇಲಿ ಯಾವ ಬಾಕ್ಸ್ ಇದೆ ಅದರಲ್ಲಿ ಯೂಸ್ ಮಾಡಿ. ಸ್ಟೀಲ್ ಬಾಕ್ಸ್ ಆದ್ರೂ ಪರವಾಗಿಲ್ಲ, ಪ್ಲಾಸ್ಟಿಕ್ ಬಾಕ್ಸ್ ಆದ್ರೂ ಪರವಾಗಿಲ್ಲ. ಸೊ ಇದಕ್ಕೆ ಇವಾಗ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಏನಾದರೂ ಡ್ರೈ ಫ್ರೂಟ್ಸ್ ಬೇಕಂದರೆ ಇದರಲ್ಲಿ ಡ್ರೈ ಫ್ರೂಟ್ಸ್ ಕೂಡ ಮಿಕ್ಸ್ ಮಾಡ್ಕೊಬೋದು. ಮತ್ತು ಟೂಟಿ ಫ್ರೂಟಿ ಇಲ್ಲ ಚಾಕ್ಲೇಟ್ ಚಿಪ್ಸು ಆ ಥರ ಏನಾದರೂ ಇದ್ದರೆ ನಿಮಗೆ ಐಸ್ ಕ್ರೀಮ್ ತಿನ್ನೋವಾಗ ಬಾಯಿಗೆ ಸಿಗಬೇಕಂದ್ರೆ ಹಾಕೊಬೋದು. ಇಲ್ಲಿ ನಾನು ಬೇರೆ ಚಾಕ್ಲೇಟ್ ಸಿರಪ್ ಯೂಸ್ ಮಾಡ್ತಾಯಿದ್ದೀನಿ. ಈಗ ಇದನ್ನು ನಾನು ಒಂದು ಅಲ್ಯೂಮಿನಿಯಂ ಫಾಯಿಲ್ ಪೇಪರಿಂದ ಇದನ್ನು ಕವರ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಇಲ್ಲ ಅಂದರೆ ನಾರ್ಮಲ್ ಪ್ಲಾಸ್ಟಿಕ್ ಕವರ್ ಇರುತ್ತಲ್ವ, ಅದನ್ನೇ ಈ ಥರ ಕವರ್ ಮಾಡಿ, ಆವಾಗ ಐಸ್ ಕರೆಕ್ಟಾಗಿ ಬರುತ್ತೆ. ಈಗ ಇದನ್ನು ಮುಚ್ಕೊತಾ ಇದ್ದೀನಿ. ಸೊ ಇದು ಮುಚ್ಚಿದ ಮೇಲೆ ಇವಾಗ ಇದನ್ನು ನಾನು ಫ್ರೀಝರಲ್ಲಿ ಇಡ್ತೀನಿ. ಮಿನಿಮಮ್ ಆದರೂ ಒಂದು 6ರಿಂದ 7 ಅವರ್ ಬಿಡಬೇಕು. ಆದರೆ ಫುಲ್ಲು ರಾತ್ರಿ ಬಿಡ್ತೀನಿ ನಾನು, ಓವರ್ ನೈಟ್ ಬಿಡ್ತೀನಿ. ಯಾಕಂದರೆ ಹಗಲಲ್ಲಿ ನಾವು ಅವಾಗವಾಗ ತೆಗಿತಾ ಇರ್ತೀರಿ, ಅದು ಐಸ್ ಕ್ರೀಮ್ ಚೆನ್ನಾಗಿ ಬರೋದಿಲ್ಲ. ಹಂಗಾಗಿ ರಾತ್ರಿ ಪೂರ್ತಿ ಬಿಟ್ಟರೆ ಐಸ್ ಕ್ರೀಮ್ ಅನ್ನೋದು ಚೆನ್ನಾಗಿ ಬರುತ್ತೆ, ಫುಲ್ಲು ಸೆಟ್ ಆಗುತ್ತೆ. ಸೊ ನೋಡೋಕ್ಕಂತೂ ಸೂಪರಾಗಿದೆ, ತಿನ್ನೋಕ್ಕಂತೂ ತುಂಬಾ ಸಾಫ್ಟಾಗಿರುತ್ತೆ ಈ ಐಸ್ ಕ್ರೀಮು. ಸೊ ಇವಾಗ ನಾನು ಪ್ಲೇಟಿಗೆ ಸರ್ವ್ ಮಾಡ್ಕೊತೀನಿ. ನೋಡಿ, ಐಸ್ ಕ್ರೀಮ್ ಈ ಥರ ನಿಮ್ಮ ಐಸ್ ಕ್ರೀಮ್ ತೆಗೆಯೋ ಸ್ಪೂನ್ ಇಲ್ಲಾಂದರೆ ನಾರ್ಮಲ್ ಮನೇಲಿರುವಂಥ ಸಾಂಬಾರಿನ ಸೌಟ್ ಇರುತ್ತಲ್ವ, ಅದರಲ್ಲೇ ನೀವು ತೊಗೊಬೋದು. ಸೊ ಎಷ್ಟು ಸಾಫ್ಟಾಗಿದೆ ಅಂತ ನೀವೇ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು. ತಿನ್ನೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಮಕ್ಕಳಿಗೆ, ಕೆಲವು ಮಕ್ಕಳು ಬಾಳೆಹಣ್ಣು ತಿನ್ನಲ್ವಲ್ಲ, ಅಂಥ ಮಕ್ಕಳಿಗೆ ಈ ಥರ ಮಾಡಿಕೊಡಿ, ಅವ್ರಿಗೆ ಗೊತ್ತೇ ಆಗೋದಿಲ್ಲ. ಟೇಸ್ಟು ತುಂಬಾ ಡಿಫ್ರೆಂಟಾಗಿರುತ್ತೆ. ಸೊ ಇದು ಮೇಲೆ ಡೆಕೋರೇಷನ್ಗೋಸ್ಕರ ಒಂದು ಸ್ವಲ್ಪ ಚಾಕ್ಲೇಟ್ ಸಿರಪ್ ಕೂಡ ಹಾಕ್ಕೊತೀನಿ. ನಾನು ಹೇಳ್ದಂಗೆ ಇದ್ರ ಮೇಲೆ ನೀವು ಬೇಕಂದರೆ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೊಂಡು ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಮತ್ತು ನಾನು ಆಲ್ರೆಡಿ ಬೇರೆ ಥರ ಐಸ್ ಕ್ರೀಮ್ಗಳು ಕೂಡ ಅಪ್ಲೋಡ್ ಮಾಡಿದ್ದೀನಿ, ನೀವೇನಾದರೂ ನೋಡಿಲ್ಲ ಅಂದರೆ ನೋಡಿ. ಸೊ ಖಂಡಿತ ಇವತ್ತು ಮಾಡಿರೋಂಥ ಸಿಂಪಲ್ ಬಾಳೆಹಣ್ಣು ಚಾಕ್ಲೇಟ್ ಐಸ್ ಕ್ರೀಮ್ ನಿಮಗೆಲ್ಲ ಇಷ್ಟ ಆಗಿದ್ದರೆ, ಸೊ ನೀವು ಸಹ ಇದೇ ರೀತಿ ಅಳತೆ ಪ್ರಕಾರ ಮಾಡಿ ಯಾವ ರೀತಿ ಬಂತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ನಿಮ್ಮ ಕಡೆಯಿಂದ ಒಂದು ಲೈಕ್ ಬಟನ್ ಕ್ಲಿಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಈ ರೆಸಿಪಿನ ಶೇರ್ ಮಾಡ್ಕೊಳ್ಳಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.